ಇದು ಎಸ್ ಎಂ ಕೃಷ್ಣ ಡಿ ಕೆ ಶಿವಕುಮಾರ್ ಅವರ ಭೇಟಿಯ ವಿಷಯ. ಆದರೆ ಮತ್ತೊಂದು ಕಡೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ವಿಶ್ವನಾಥ್ಗೆ ಅಧ್ಯಕ್ಷ ಸ್ಥಾನದ ಬಗ್ಗೆ ಈಗ ವ್ಯಾಮೋಹ ಹೋಯ್ತಾ? ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಬೇಡ ಅನ್ನುವಂಥ ನಿಲುವಿಗೆ ಬಂದ್ರ ಜೆಡಿಎಸ್ ಅಧ್ಯಕ್ಷರ ವಿಶ್ವನಾಥ್. ಸೊ ಎಚ್ ವಿಶ್ವನಾಥ್ಗೆ ಈಗ ಪಟ್ಟ ಬೇಡ ಆಗಿದೆ. ಆ ಅಧ್ಯಕ್ಷ ಸ್ಥಾನದಿಂದ ಏನೂ ಉಪಯೋಗ ಇಲ್ಲ, ಏನೂ ಕೆಲಸ ಮಾಡಕ್ ಆಗ್ತಾ ಇಲ್ಲ. ತೆನೆ ಹೊತ್ತವಳ ಮುನ್ನಡೆಸಲಿಕ್ಕೆ ವಿಶ್ವನಾಥ್ ಈಗ ಹಿಂದೇಟಾಗ್ತಾ ಇದ್ದಾರೆ, ಆರೋಗ್ಯದ ಕಾರಣವನ್ನು ಮುಂದಿಡ್ತಾ ಇದ್ದಾರೆ. ಹಾಗಿದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗ ವಿಶ್ವನಾಥ್ ಅವರಿಗೆ ಬಿಡುಗಡೆಗೊಳಿಸಲಿಕ್ಕೆ ಒಂದು ಸಮಯ ಕಾಯ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿಡುಗಡೆಗೊಳಿಸಿ ಅಂತ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮನವಿ ಮಾಡ್ತಾರೆ ಅನ್ನೋಂಥ ಮಾಹಿತಿ ಈಗ ಬಹಿರಂಗ ಆಗಿದೆ. ವಿಶ್ವನಾಥ್ ಅವರಿಂದಲೇ ಈಗ ಬೇಡ ಅನ್ನುವಂಥದ್ದು ಮನವಿ ಬರ್ತಾ ದೇವೇಗೌಡರಿಗೆ ಮನವಿ ಮಾಡಿದಾರಂತೆ ಎಚ್ ವಿಶ್ವನಾಥ್. ಹಾಗಾಗಿ ಈಗ ಹೊಸ ಅಧ್ಯಕ್ಷ ಸ್ಥಾನದ ತಲಾಶಿನಲ್ಲಿ ಈಗ ಜೆಡಿಎಸ್ ನಾಯಕರು ಪ್ರಯತ್ನ ಮಾಡಬೇಕಾಗುತ್ತೆ. ದೇವೇಗೌಡರ ಜೊತೆ ಮತ್ತೆ ಮಾತಾಡ್ತಾರಂತೆ ವಿಶ್ವನಾಥ್. ಹಾಗಾಗಿ ಸದ್ಯಕ್ಕೆ ನಾನು ರಾಜೀನಾಮೆ ಕೊಡಲ್ಲ, ಆದರೆ ಅಧ್ಯಕ್ಷ ಪದವಿಯಿಂದ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಅನ್ನುವಂಥ ಮನವಿಯನ್ನು ಮಾಡ್ಕೋತಾರಂತೆ. ಜನವರಿ 3ರಂದು ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಸಭೆ ಕೂಡ ಇದೆ. ಆ ಸಭೆಯಲ್ಲಿ ಖುದ್ದು ವಿಶ್ವನಾಥ್ ಅವರೇ ಮನವಿ ಮಾಡ್ತಾರಂತೆ. ಇದು ರಾಜೀನಾಮೆ ನನಗೆ ರಾಜೀನಾಮೆ ಅಲ್ಲ, ನಾನು ನನ್ನ ಅನಾರೋಗ್ಯದ ನಿಮಿತ್ತ ಈ ದೊಡ್ಡ ಜವಾಬ್ದಾರಿಯಿಂದ ನನ್ನನ್ನು ಹಾಗಾದ್ರೆ ಬನ್ನಿ ಖುದ್ದು ನಮ್ಮ ಜೊತೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಅಂತ ವಿಶ್ವನಾಥ್ ಅವರಿದ್ದಾರೆ. ವಿಶ್ವನಾಥ್ ಅವರು ತಾವು ಆರಂಭದಲ್ಲೇ ಅಧ್ಯಕ್ಷ ಪದವಿ ಪಡೆದಂತ ಹೇಳಿದ್ರಿ. ಸಂಘಟನಾ ಕಾರಣಕ್ಕಾಗಿ ಕಾರ್ಯಾಧ್ಯಕ್ಷರು ನೇಮಕ ಮಾಡಬೇಕು, ಮತ್ತೆ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಕೂಡ ಸಂಘಟನೆ ಆಗಬೇಕು, ದೋಸ್ತಿ ಸರ್ಕಾರದಿಂದ. ಹಾಗಿದ್ರೆ ಈಗ ತಾವು ಆ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಅಂತ ಹೇಳ್ತಾ ಇದ್ರ, ಅಥವಾ ಒಂದು ಪಕ್ಷದ ಒಳಗಡೆ ವಿದ್ಯಮಾನಗಳಿಂದ ಬೇಸತ್ತಿದ್ರ? ಪಕ್ಷದಲ್ಲಿ ಯಾವ ಒಳ ವಿದ್ಯಮಾನಗಳು ಇಲ್ಲ, ಹೊರಗೂ ಇಲ್ಲ ಒಳಗೂ ಇಲ್ಲ, ಎಲ್ಲ ಪ್ಲೇನ್ ನಮ್ದು ಎಲ್ಲ ಓಪನ್ ಓಪನ್. ಹಾಗಾಗಿ ಇಲ್ಲಿ ನಾನು ಅದು ಹೇಳಿದ್ದೀನಿ, ನಾನು ದೇವೇಗೌಡರ ಜೊತೆ ನಾನು ಉಸಿರಿರೋ ತನಕ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಇಲ್ಲೇನಪ್ಪ, ನಾನು ರಾಜ್ಯಾಧ್ಯಕ್ಷನಾಗಿ ಪಕ್ಷಕ್ಕೆ ನ್ಯಾಯ ಕೊಡಕ್ಕಾಗ್ತಾ ಇಲ್ಲ. ನಾನು ಪ್ರವಾಸ ಮಾಡಬೇಕು, ಇಡೀ ರಾಜ್ಯ ಸುತ್ತಬೇಕು. ನಮ್ಗೆ ಗೊತ್ತಿದೆ, ನಾನು ಕೊಯಂಬತ್ತೂರು ಆಸ್ಪತ್ರೆ, ಇಲ್ಲಿ ಆಸ್ಪತ್ರೆ 6-7 ಆಪರೇಷನ್ಸ್ ಆಗಿದ್ದಾವೆ ನನಗೆ. ನಾನು ಆಗ್ಲೂ ಕೂಡ ಮಾಡುವಾಗ್ಲೂ ಹೇಳಿದೆ, ನಾನು ಇಲ್ಲ ಸರ್ ದಯವಿಟ್ಟು ನನ್ನನ್ನು ಬೇಡಿ ಸರ್, ಯಾರಿಗಾರು ಮಾಡಿದ್ದಾರೆ. ಅವರು ಮೀಟಿಂಗ್ ಅಲ್ಲಿ ಅನೌನ್ಸೇ ಮಾಡ್ಬಿಟ್ರು. ಹಾಗಾಗಿ ಅನೌನ್ಸ್ ಆದ್ಮೇಲೆ ನಾನು ತಿರಸ್ಕಾರ ಮಾಡುದು ಸರಿಯಲ್ಲ ದೊಡ್ಡವ್ರಿಗೆ. ಯಾಕೆಂದ್ರೆ ನನಗೆ ಅವ್ರ ಮೇಲೆ ಒಂದು ಕೃತಜ್ಞತಾ ಭಾವನೆ ಇದೆ ನನಗೆ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದಂಗೆ ನನಗೆ ಸಂಧ್ಯಾ ಕಾಲದಲ್ಲಿ ಒಂದು ಗೌರವಿತವಾದಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಆ ಕೃತಜ್ಞತೆಯಿಂದ ನಾನು ಹಿಂದೆ ಸರಿಯಲ್ಲ ನಾನು. ಸೊ ಹಾಗಾಗಿ ನಾನು ಅವತ್ತು ನಮ್ಮ ಮೀಡಿಯಾ ಪ್ರೆಸ್ ಫ್ರೆಂಡ್ಸ್ಗೂ ಕೂಡ ನಾನು ಹೇಳಿದ್ದೆ ಅಷ್ಟೇ, ನಮ್ಮ ಟಿವಿಯವರು ಬಂದಾಗಲೂ ಹೇಳಿದ್ದಾನೆ ಅಷ್ಟೇ. ನೋಡಿ ಈ ತರ ಇದೆ, ನಾನು ಪಕ್ಷಕ್ಕೂ ಕೂಡ ರಾಜ್ಯಾಧ್ಯಕ್ಷನಾಗಿ ನ್ಯಾಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಪಾರವಾದಂತ ನಿರೀಕ್ಷೆಗಳನ್ನ ಇಟ್ಕೊಂಡು ದೇವರಾಜರಸರ ಹುಣಸೂರಿನಲ್ಲಿ ನನ್ನ ಗೆಲ್ಲಿಸಿದ್ದಾರೆ. ಅಲ್ಲಿಯೂ ಕೂಡ ಇನ್ನೂ ಕೆಲವರಿಗೆ ನಾನು ವೋಟ್ ಕೊಟ್ಟವ್ರಿಗೆ ನಮಸ್ಕಾರ ಹೇಳಕ್ಕೂ ಸಮಯ ಆಗಿಲ್ಲ. ಸೊ ಹೀಗಾಗಿ ನಾನು ನನ್ನನ್ನ ಬಿಡುಗಡೆ ಮಾಡಿಕೊಡಿ ಈ ಕಾರಣದಿಂದ ಅಂತಂತೇಳಿ ಕೇಳೋಣ ಅಂತ ಇದೀನಿ ನಾನು ದೊಡ್ಡವ್ರನ್ನ ಅಂತಕ್ಕಂಥ ಮಾತು. ಈಗ ಬಿಡುಗಡೆ ಅಂತಂದ್ರೆ ಈಗ ತಾವು ಕೂಡ ಬಹಳ ಸೀನಿಯರ್ ಮೋಸ್ಟ್, ದೇವರಾಜ ಅರಸು ಅವರ ಗರಡಿಯಲ್ಲಿ ಬೆಳೆದಂತವ್ರು, ರಾಜಕೀಯವಾಗಿ ಸ್ಥಾನಮಾನವೇ ಸಿಗದೇ ಇರೋ ಸಂದರ್ಭದಲ್ಲೇ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಸಂದರ್ಭದಲ್ಲಿ ತಾವು ಬಂದಂತವ್ರು. ಈಗ ಸಡನ್ ಆಗಿ ಒಂದು ಸರ್ಕಾರ ಇದೆ, ಈಗ ನಿಮ್ಮ ಜೆಡಿಎಸ್ ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಇದೆ, ನಿಮಗೆ ಲೋಕಸಭಾ ಚುನಾವಣೆಯ ಒಂದು ಚಾಲೆಂಜ್ ಇದೆ, ಬಹಳ ದೊಡ್ಡ ಪ್ರಮಾಣದ ಸವಾಲು ಕೂಡ ಇದೆ. ಹಾಗಿರೋ ಸಂದರ್ಭದಲ್ಲಿ ಈಗ ಅಧ್ಯಕ್ಷ ಸ್ಥಾನದಿಂದ ಬಿಡುಗಡೆ ಅಂತಂದ್ರೆ ನೀವು ಪರ್ಯಾಯವಾದ ನಾಯಕತ್ವವನ್ನು ಕೂಡ ಹೇಳ್ಬೇಕಾಗತ್ತಲ್ವ? ಅದಲ್ಲ, ಅದು ದೊಡ್ಡವ್ರಿಗೆ ಬಿಡ್ತೀನಿ ಅಂತ. ಯಾಕೆಂದ್ರೆ ಅವ್ರಿಗೆ ಅನುಭವ ಇದೆ, ಯಾರು ಏನು ಈ ರಾಜ್ಯದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಏನೇನಿದೆ, ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದು ಅಪಾರವಾದಂತ ಅನುಭವ ಇರ್ತಕ್ಕಂಥವ್ರು ದೊಡ್ಡವರು ದೇವೇಗೌಡರು. ಹಾಗಾಗಿ ನಾನು ಅವ್ರ ಮುಂದೆ ನನ್ನ ಬೇಡಿಕೆ ಇಟ್ಟಿಲ್ಲ, ನನ್ನ ಬಿಡುಗಡೆ ಮಾಡುವ ಬೇಡಿಕೆ ಇನ್ನೂ ನಾನು ಇಟ್ಟಿಲ್ಲ. ಅಂದ್ರೆ ಜನವರಿ 3ರ ಸಭೆಯಲ್ಲಿ ತಾವು ಈ ಬೇಡಿಕೆ ಇಡ್ತೀರಿ? 3 ನಂತರ ನಾನು, ಯಾಕಂದ್ರೆ 3ದು ಕೂಡ ನಾನು ದೇವೇಗೌಡರೇ ಕೂತ್ಕೊಂಡು ಮಾತಾಡಿ, ಇಲ್ಲ ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕರೆಯೋಣ ಅಂತ ಅಂದ್ಬಿಟ್ಟು 3ನೇ ತಾರೀಕು ನಾವೆಲ್ಲ ರ್ಯಾಂಕ್ ಅಂಡ್ ಫೈಲ್ ಆಫ್ ದಿ ಪಾರ್ಟಿ, ಈವನ್ ಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲರನ್ನೂ ಕೂಡ ಅವತ್ತಿನ ದಿವಸ. ವಿಶ್ವನಾಥ್, ನಾನು ಹೀಗೂ ಕೇಳ್ಬೋದು, ಅಂದ್ರೆ ಲೋಕಸಭಾ ಚುನಾವಣೆ ಬಹಳ ದೊಡ್ಡ ಚಾಲೆಂಜ್ ಇದೆ, ನಿಮ್ಮ ಪಕ್ಷಕ್ಕೂ ಕೂಡ ಬಹಳ ಮಹತ್ವದ. ಯಾಕಂತಂದ್ರೆ ಇವತ್ತು ತೃತೀಯ ರಂಗ ಅಂತ ಹೇಳೋಕ್ಕಿಂತಲೂ ಕೂಡ ಮಹಾಗಠಬಂಧನ್ ಮತ್ತೊಂದು ಕಡೆ ಮೋದಿ ನೇತೃತ್ವ NDA 2 ಕೂಟಗಳ ಮಧ್ಯೆ ದೊಡ್ಡ ಪ್ರಮಾಣದ ಫೈಟ್ ನಡೆಯುತ್ತೆ ರಾಷ್ಟ್ರ ಮಟ್ಟದಲ್ಲಿ. ಸೊ ಆ ಚುನಾವಣೆ ಕಾರಣಕ್ಕಾಗಿನೇ ತಾವು ಮೈತ್ರಿ ಮಾಡ್ಕೊಂಡಿರೋದು. ಅಂದ್ರೆ ಇಡೀ ಏನು ರಣರಂಗದಲ್ಲಿ ಇಬ್ರು ಕೂಡ ಹೋರಾಟ ಮಾಡೋದಂದ್ರು ಕಾಂಗ್ರೆಸ್ ಜೆಡಿಎಸ್ ತಾವು ಕೂಡ. ಆದ್ರೂ ಕೂಡ ಐಡಿಯಾಲಜಿಕಲಿ ಒಂದು ಮೈತ್ರಿ ಆಗಿರೋ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆವರೆಗೂ ಕೂಡ ತಾವು ಆ ಹುದ್ದೆಯಲ್ಲಿ ಮುಂದುವರಿರಿ, ತಾವು ಕೇಳದಂತ ಸಂಘಟನಾತ್ಮಕವಾದಂತ ಅಧ್ಯಕ್ಷರು ಇರ್ಬೋದು, ಸಂಘಟನೆಗೆ ಬೇಕಾದಂತ ವ್ಯವಸ್ಥೆ ಮಾಡ್ತೀವಿ, ತಾವು ಅಧ್ಯಕ್ಷದ ಸ್ಥಾನದಲ್ಲಿ ಇರಿ ಅಂತ ಹೇಳಿದ್ರೆ. ಇಲ್ಲ, ಹೂಗಾರವರು ನನ್ನ ಪಾಪ, ನನಗೆ
ಯಾವ್ದ್ರಲ್ಲೂ ಕೊರತೆ ಮಾಡಿಲ್ಲ ಅವರು. ನಿಜ ನಿಜ. ಕಾರ್ ಕೊಟ್ಟಿದ್ದಾರೆ, ಆಫೀಸಲ್ಲಿ PAಗಳು ಕೊಟ್ಟಿದ್ದಾರೆ, ಎಲ್ಲ ಪಾಪ ಮಾಡಿಕೊಟ್ಟಿದ್ದಾರೆ. ಹಾಗೇನಿಲ್ಲ. ನನ್ಗೆ ಅಸಮಾಧಾನ ಆ ರೀತಿ ಇಲ್ಲ ಯಾವ ತರ. ನನ್ಗೆ ಏನಪ್ಪಾ ಅಂತಂದ್ರೆ ಈಗ ನನ್ಗೆ ಹೆಚ್ಚು ನಡೆಯಕ್ಕಾಗಲ್ಲ, ಆರೋಗ್ಯದ ಕಾರಲ್ಲಿ ಟೂರ್ ಮಾಡ್ಲಿಕ್ಕೆ ಆಗಲ್ಲ ನನ್ಗೆ. ಅಲ್ಲ, ಕೆಲವರು ಏನ್ ಹೇಳ್ತಿದ್ರೆ ವಿಶ್ವನಾಥ್ ಅವರು ಸ್ವಾಭಿಮಾನಿ, ಮತ್ತೆ ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಕ್ಕೂ ಕೂಡ ನೇರವಾಗಿ ಹೇಳ್ತಿದ್ರು. ಅಂದ್ರೆ ನಾನು ಇದನ್ನ ಹೇಳ್ತಾ ಇರೋದು ಏನಂದ್ರೆ, ಪಕ್ಷದಲ್ಲಿ ನನ್ನ ಅಧ್ಯಕ್ಷತೆ ಮಾಡಿದ್ರು ಕೆಲವು ತೀರ್ಮಾನಗಳನ್ನು ನನಗೆ ಗೊತ್ತಿಲ್ಲದಂಗೆ ಮಾಡ್ತಾ ಇದಾರೆ ಅನ್ನುವಂತ ಅಸಮಾಧಾನ ಇದೆ ಅಂತ. ಇಲ್ಲ, ಯಾಕಂದ್ರೆ ನಾನು ಸರ್ಕಾರದ ತೀರ್ಮಾನಗಳ ಬಗ್ಗೆ ನಾನು ಹೋಗಲ್ಲ. ಅಲ್ಲ, ಸರ್ಕಾರದಲ್ಲ, ಪಕ್ಷದಲ್ಲಿ ತೀರ್ಮಾನಗಳು MLC ನೇಮಕ ಇರ್ಬೋದು. ಪಕ್ಷದಲ್ಲೂ ಕೂಡ ಅಂತಹ ಬಹಳ ಗಾಢವಾದಂತ ತೀರ್ಮಾನಗಳು ಏನೂ ಆಗಿಲ್ಲ. ಯಾಕೆಂದ್ರೆ ದೇವೇಗೌಡರು ಸಾಮಾನ್ಯವಾಗಿ ಏನಾರಿದ್ರು ಫೋನ್ ಮಾಡಿ ಕರೀತಾರೆ ನನಗೆ, ಬನ್ನಿ ಅಂತ ಹೇಳಿ. ಬಹಳ ಗೌರವಯುತವಾಗಿ ನಡೆಸ್ಕೊತಾರೆ. ನಾನು ಆ ವಿಚಾರದಲ್ಲಿ ಪಾಪ ನಾನು ಐ ಮಸ್ಟ್ ಗ್ರೇಟ್ಫುಲ್ ಟು ಹಿಮ್. ಸೊ ಯಾವುದೇ ಆ ಥರದ್ದು ಯಾವುದೇ ಅಸಮಾಧಾನ ಇಲ್ಲ. ಆ ತರವಾದ ಅಸಮಾಧಾನಗಳು ಖಂಡಿತವಾಗಿಯೂ ಇಲ್ಲ. ನಾನು ಸೊ ಅಧ್ಯಕ್ಷ ಪದವಿಯಿಂದ ನನ್ನನ್ನ ವಿಮುಕ್ತಗೊಳಿಸಿ ಆರೋಗ್ಯ ಒಂದೇ ಕಾರಣ ಮಾಡ್ತಾ ಇದ್ರು ತಾವು. ಅದೊಂದೇ ಕಾರಣ, ಬೇರೆ ಯಾವ ಕಾರಣಗಳು ಇಲ್ಲ ಇಲ್ಲಿ. ಸೊ ಹಾಗಿದ್ರೆ ಲೋಕಸಭಾ ಚುನಾವಣೆ ತಾವು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿರಿ ಅಂತಂದ್ರೆ ದೇವೇಗೌಡರು ಇಲ್ಲ, ನೋಡೋಣ. ನಾನಿನ್ನ ದೊಡ್ಡವ್ರ ಮುಂದೆ ನನ್ನ ಬೇಡಿಕೆ ಇಟ್ಟು ಈ ತರ ಇದೆ ಅಂತ ನೋಡೋಣ, ಅವ್ರು ಏನ್ ಆದೇಶ ಕೊಡ್ತಾರೆ ಗೊತ್ತು. ಯಾಕಂದ್ರೆ ನಾನು ಯಾರ ಆದೇಶನೂ ಬೇಕಾದ್ರೆ ತಿರಸ್ಕರಿಸ್ಬಿಡ್ಬಲ್ಲೆ ನಾನು. ಹೌದು. ಆದ್ರೆ ದೇವೇಗೌಡರು ಏನಾದ್ರು ಹೇಳಿದ್ರೆ ನಾನು ತಲೆ ಬಗ್ಸೋನ್ ನಾನು. ಸೊ ಅಲ್ಲಿವರೆಗೂ ತಾವು ಮುಂದುವರಿರಿ ಅಂತ ಹೇಳಿದ್ರು ಕೂಡ ಅದನ್ನು ಪಾಲಿಸ್ತೀರಿ? ಅಲ್ಲ, ಈಗ ಒಂದು ವೇಳೆ ಏನಾಗ್ತದೆ ಅಂತಂದ್ರೆ ದೊಡ್ಡವರು ಇಲ್ಲಪ್ಪ, ಯಾಕಂದ್ರೆ ಅವತ್ತು ಅಷ್ಟೇ ಅನೌನ್ಸ್ ಮಾಡುವಾಗ್ಲೂ ನನಗೆ ಟಕ್ಕಂತ ಅನೌನ್ಸ್ ಮಾಡ್ಬಿಟ್ರು, ಬೇಡ ಸರ್ ಅಂದ್ರು. ಪಕ್ಕದಲ್ಲೇ ಮುಖ್ಯಮಂತ್ರಿನೂ ಇಲ್ಲ ಅಣ್ಣ ಒಪ್ಕೊಳ್ಳಿ ನೀವು ಅಂತ. ಪಾಪ ಅಷ್ಟು ಇಡೀ ಕುಟುಂಬ ನಮ್ಮನ್ನ ಬಹಳ ಗೌರವಯುತವಾಗಿ ನಡೆಸ್ಕೋತಾರೆ. ಅವರು ಅಣ್ಣ ತಮ್ಮಂದಿರು, ಯಜಮಾನ್ರು, ಮನೆಯವರೆಲ್ಲ ಅಷ್ಟೇ ನಮ್ಗೆ ಬಹಳ ಗೌರವಯುತವಾಗಿ ನಡೆಸ್ಕೋತಾರೆ. ಸೊ ಅಂದ್ರೆ ದೇವೇಗೌಡರು ಏನ್ ತೀರ್ಮಾನ ಕೈಗೊಳ್ತಾರೋ ಆ ತೀರ್ಮಾನವನ್ನ ತಾವು ಪಾಲಿಸ್ತೀರಿ? ಅಲ್ಲ, ಒಂದೊಂದ್ಸರಿ ಆಗ್ಲೇಬೇಕಾಗುತ್ತೆ. ನಾನು ನನಗೆ ಆಗ್ತಾ ಇರ್ತಕ್ಕಂತ ಈ ಆರೋಗ್ಯದ ಅಂದ್ರೆ ತಾವು ಒಂದನ್ನು ಹೇಳ್ತಾ ಇದ್ರಿ, ಅಂದ್ರೆ ನನಗೆ ಈಗ ಆ ಹುದ್ದೆಗೂ ನ್ಯಾಯ ಕೊಡಕ್ ಆಗ್ತಾ ಇಲ್ಲ, ಹುಣಸೂರಿನ ಮತದಾರರಿಗೆ ನ್ಯಾಯ ಕೊಡಕ್ ಆಗ್ತಾ ಇಲ್ಲ, ಮತ್ತೆ ಪ್ರವಾಸ ಮಾಡಕ್ ಆಗ್ತಾ ಇಲ್ಲ. 3 ಕಾರಣಗಳಿವೆ ಮುಂದೆ. ಖಂಡಿತ. ಅಂದ್ರೆ ನೀವು ನಿಮ್ಮ ಕಡೆಯಿಂದ ಒತ್ತಡ ಕೂಡ ಜಾಸ್ತಿ ಇದೆ. ಸುಮ್ಮನೆ ಅದನ್ನ ನೀವು ಕೆಲಸ ಮಾಡಕ್ ಆಗಲ್ಲ ಅನ್ನುವಂಥದ್ದನ್ನ ಹಾಗೆ ಇಟ್ಕೊಂಡು ಅದನ್ನ ಒಂಥರ ಡಿಫ್ಯಾಕ್ಟೋ ತರ ಆಗ್ಬಾರ್ದು ಅಂತ. ಅಲ್ಲ, ಒಂದು ಯಾವ್ದಾದ್ರು ಜವಾಬ್ದಾರಿ ತಗೊಂಡ್ರಿ ಅದಕ್ಕೆ ನ್ಯಾಯ ಕೊಡು. ಖಂಡಿತ ಕೆಲಸ ಮಾಡಬೇಕು. ಪ್ರವಾಸ ಈಗ ಸುತ್ತಾಡ್ಬೇಕು. ನಾವ್ ಏನೇ ಇದ್ರು ಕೂಡ ಈಗ ನಾನು ಒಂದು ಸ್ಟ್ರಾಟಜಿ ವರ್ಕೌಟ್ ಮಾಡಿ ಅವ್ರ ಕೈಲಿ ಕೊಟ್ಟಿದ್ದೀನಿ. ನನಗಾಗಲೇ 2 months ಹಿಂದೆನೆ. ಓಕೆ. ನಾವು 5 ಡಿವಿಷನ್ ಮಾಡಿ 5 ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ಸ್ ಮಾಡಿ ಟೀಮ್ ಮಾಡಿ ಇದೆಲ್ಲ ಮಾಡ್ಬೇಕು ಅಂತ ಇದ್ದೀವಿ. ಬಟ್ ಅದು ಇನ್ನೂ ಚಾಲನೆಗೆ ಬಂದಿಲ್ಲ. ಅದು ಆಗುತ್ತೆ, ಬರುತ್ತೆ. ಬಟ್ ಏನೇ ಆದ್ರೂ ಕೂಡ ಜನ ಇಲ್ಲ ಖರೀದಿ ಅಧ್ಯಕ್ಷ ಕರ್ಕೊಂಬರ್ರಿ ಅಂತಾರೆ ಆ ಮೂಲೆಯಲ್ಲಿ ಇರೋರು. ಹೌದೌದು, ನಿಜ. ಅಲ್ಲ, ಯಾವುದೇ ಈಗ ಬೀದರ್ನಲ್ಲಿ ಯಾವುದೋ ಬಾಲ್ಕಿ ತಾಲೂಕಿನ JDS ಕಾರ್ಯಕರ್ತರು ಅಂದ್ರೆ ನಮ್ಮ ಅಧ್ಯಕ್ಷರು ಬರ್ಲಿ ಅಂತ ಸಹಜವಾಗಿರುತ್ತೆ. ಈಗ ಹೆಂಗ್ ಹುಣಸೂರಿಗೆ ಹೆಂಗ್ ನೀವು ಹೋಗ್ತಿರೋ ಬಾಲ್ಕಿಗೂ ಬರ್ಲಿ ಅಂತ ಬಯಸ್ತಾರೆ, ತಪ್ಪೇನಿಲ್ಲ ಒಂದು ಪಕ್ಷ ವ್ಯವಸ್ಥೆಯಲ್ಲಿ. ಖಂಡಿತ. ನನಗೆ ಬಹಳ ಸಂತೋಷ ಇದೆ, ಬೇಕಂದ್ರೆ ನನಗೆ ಬಹಳ ಜನ ಬರ್ತಾರೆ. ಎಲ್ಲ ಅವ್ರಿಗೇನೋ ಒಂಥರ ನನ್ನ ನೋಡ್ತಿದ್ದಂಗೆ ದೇವರಾಜರಸು ನೋಡ್ದಂಗೆ ಆಯ್ತು ಸ್ವಾಮಿ ನಿಮ್ನ ಅಂತ. ಇಲ್ಲೋ ಒಂದು ರಿಕಲೆಕ್ಷನ್ ಅದು. ಈಗ ನೀವು ಅದೇ ಕ್ಷೇತ್ರದಿಂದ ಪ್ರತಿನಿಧಿಸ್ತಾ ಇದ್ರಲ್ಲ. ಎಸ್. ಸೊ ನಿಮ್ಮ ಏನು ಬೇಡಿಕೆ ಇದೆ ಅದು ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ಕುಮಾರಸ್ವಾಮಿ ಅವರು ಅದನ್ನ ಒಪ್ಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ನೋಡೋಣ, ನಾನು ಅವ್ರ ಮುಂದೆ ಇಡ್ತಾ ಇದ್ದೀನಿ. ಖಂಡಿತ ವಿಶ್ವನಾಥ್ ತಾವು ನಮ್ಮ ಜೊತೆಗೆ ಬಹಳಷ್ಟು ವಿಷಯಗಳು ಮುಕ್ತವಾಗಿ ಶೇರ್ ಮಾಡಿದ್ರೆ, ಹಂಚಿಕೆ ಮಾಡ್ಕೊಂಡು ಧನ್ಯವಾದ. ಸೊ ಇದು ಸ್ವತಃ JDSನ ರಾಜ್ಯಾಧ್ಯಕ್ಷರು ಮತ್ತೆ ಹುಣಸೂರಿನ ಶಾಸಕರಂತ ವಿಶ್ವನಾಥ್ ಹೇಳ್ತಾ ಇರ್ತಕ್ಕಂಥದ್ದು. ನನಗೆ ಆರೋಗ್ಯದ ಒಂದು ಕಾರಣ ಇದೆ, ಮತ್ತೆ ರಾಜ್ಯ ಸುತ್ತಕ್ಕಾಗಲ್ಲ, ಯಾಕಂದ್ರೆ ಲೋಕಸಭಾ ಚುನಾವಣೆ ಇರೋದ್ರಿಂದ ಅದು ಪ್ರತಿ ಜಿಲ್ಲೆಗೆ ಹೋಗ್ಬೇಕಾಗತ್ತೆ. ಮತ್ತೆ ಸಂಘಟನಾತ್ಮಕವಾದಂಥ ಒಂದು ಫಾರ್ಮುಲಾ ಒಂದು ಫಾರ್ಮುಲಾ ಕೂಡ ಈಗ ಪಕ್ಷದ ಮುಂದಿದೆ, ಅದನ್ನು ಜಾರಿಗೊಳಿಸಿದ್ರೆ ಒಳ್ಳೇದಾಗುತ್ತೆ. ಹಾಗಾಗಿ ದೇವೇಗೌಡರು ಏನು ಹೇಳ್ತಾರೆ ಅದನ್ನು ಮಾತ್ರ ನಾನು ಕೇಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ. ಸೊ ಮತ್ತಷ್ಟು ವಿಷಯಗಳನ್ನು ಮಾತಾಡೋಣ, ಮತ್ತಷ್ಟು ಅಪ್ಡೇಟ್ಸ್ ಕೂಡ ಇದೆ. ಒಂದು ಬ್ರೇಕ್.